ತಾಯಿ ಮರಿಯಲೇ ಬಿನ್ನಹ ಮಾಡುವವರ ನಕ್ಷತ್ರವೇ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಮರಿಯ ಪ್ರಸಾದದಲ್ಲಿ ಕರ್ತನ ನಮ್ಮೊಡನಿದ್ದಾರೆ. ಸದಾ ಮಾತೆ ಅಭಿಮಾನವಾಗಿ ಈಗ ಪ್ರಾರ್ಥಿಸಿರಿ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯ. ವಿಮೋಚನ ಕಾಂಡ 31ನೇ ಅಧ್ಯಾಯ 1ರಿಂದ ವಚನಗಳು. ವಿಮೋಚನ ಕಾಂಡ 31ನೇ ಅಧ್ಯಾಯ 1ರಿಂದ ವಚನಗಳು. ಒಬ್ರು ಯೆಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯನ ಮಗನೂ ಆದ ಬೆಚಲೇಲನೆಂಬುವನನ್ನು ಗುರುತಿಸಿ ನಾನು ಆರಿಸಿಕೊಂಡಿದ್ದೇನೆ ಮತ್ತು ಅವನಿಗೆ ದೈವ ಆತ್ಮಶಕ್ತಿಯನ್ನು ಕೊಟ್ಟು ತಕ್ಕ ಜ್ಞಾನ, ವಿವೇಕ, ವಿವಿಧ ಶಿಲ್ಪಶಾಸ್ತ್ರ, ಕುಶಲತೆಯನ್ನು ಅನುಭವಿಸಿದ್ದೇನೆ. ಅವನ ಸುಂದರವಾದ ನಯನಗಳಾದ ಕೆಲಸಗಳನ್ನು ಕಲ್ಪಿಸುವನು. ಚಿನ್ನ, ಬೆಳ್ಳಿ, ಪ್ರಿಯರೇ, ಈ ವಚನ ನನಗೆ ಅನಿಸೋದು ನಾವೆಲ್ಲರೂ ಸ್ವಲ್ಪ ಸ್ಲೋ ಆಗಿ ಓದಿ, ಒಂದೊಂದು ಪದವು ಶ್ರದ್ಧೆಯಿಂದ ಓದಿ, ನಾವೊಬ್ಬೊಬ್ಬರು ಓದಿ ಸ್ವಲ್ಪ. ಓಕೆ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ಯೆಹೂದ ಕುಲದವನಾದ ಹೂರನ ಮೊಮ್ಮಗನು, ಹೂರ ಅಲ್ಲ, ಹೂರನ ಮೊಮ್ಮಗನು, ಅಂದ್ರೆ ಅರ್ಥ ಏನು? ಹೂರನ ಮೊಮ್ಮಗನು ಊರಿಯ ಮಗನು ಆದ ಅಂತ ಹೇಳುವಾಗ ಅರ್ಥ ಏನು ಹೇಳಿ? ಹೂರನ ಮೊಮ್ಮಗನು ಊರಿಯ ಮಗನು ಆದ. ಹೂರ ಅಜ್ಜ, ಅವನ ಮಗ ಈ ವ್ಯಕ್ತಿ. ಓಕೆ. ಅವನ ಏನೆಲ್ಲ ಇದೆ? ಅವನನ್ನು ನಾನು ಆರಿಸಿಕೊಂಡಿದ್ದೇನೆ. ಹೂರನ ಮೊಮ್ಮಗನನ್ನು ನಾನು ಆರಿಸಿಕೊಂಡಿದ್ದೇನೆ. ಹೇಗಲ್ಲ ಓದಿ. ನೋಡಿ, ನಾನು ಅವನಿಗೆ ದೈವಾತ್ಮ ಶಕ್ತಿಯನ್ನು ಕೊಟ್ಟಿದ್ದೇನೆ, ದೇವರ ಆತ್ಮರ ಶಕ್ತಿಯನ್ನು ಕೊಟ್ಟಿದ್ದೇನೆ, ಅವನಿಗೆ ಬೇಕಾಗಿರುವ ಜ್ಞಾನವನ್ನು ಕೊಟ್ಟಿದ್ದೇನೆ. ಈ ಸಕಲವನ್ನು ನಾನು ಅವನಿಗೆ ಕೊಟ್ಟಿದ್ದೇನೆ. ಯಾರಿಗೆ? ಹೂರನ ಮೊಮ್ಮಗನಿಗೆ. ಯಾರು ಹೂರ? ಹೂರ ಎಂಬ ವ್ಯಕ್ತಿ ಯಾರು? ತಾತ ಯಾರು? ಎಲ್ಲಾದ್ರೂ ನೀವು ನೋಡಿದಿರೋ? ವಚನದಲ್ಲಿ ಎಲ್ಲಾದ್ರೂ ನೀವು ಕಂಡಿದ್ದೀರೋ? ಮೋಶ್ ಇಲ್ಲ. ಮತ್ತೆ ಪ್ರಿಯರೇ, ನಿನ್ನೆ ನೀವು ಆಲಿಸಿದ್ದೀರಿ, ಮೋಶೆ ಬೆಟ್ಟಕ್ಕೆ ಹೋಗಿ ಪ್ರಾರ್ಥಿಸಿದಾಗ ಇಬ್ಬರು ಜೊತೆಗಿದ್ರು. ಯಾರು? ಆರೋನ ಮತ್ತು ಹೂರ. ಇವರಿಬ್ಬರು ಮೋಶೆಗೆ ಬಿನ್ನಹ ಪ್ರಾರ್ಥನೆಗೆ ಸಪೋರ್ಟ್ ಮಾಡುವವರಾಗಿದ್ದರು. ಹೂರ ಬಿನ್ನಹ ಪ್ರಾರ್ಥನೆಗೆ ಮೋಶೆಗೆ ಸಪೋರ್ಟ್ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಜಸ್ಟ್ ಬಿನ್ನಹ ಪ್ರಾರ್ಥನೆಗೆ ಸಪೋರ್ಟ್ ಮಾಡಿದ ಒಂದು ಕಾರಣದಿಂದ ಹೂರನ ಇಡೀ ಕುಟುಂಬವೇ ದೇವರನ್ನು ಗ್ರಹಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೂರನ ಮಗನನ್ನು ಮಾತ್ರವಲ್ಲ, ಮಗನ ಮಗನನ್ನು ಅನುಗ್ರಹಿಸುವುದು ನಾವು ಕಾಣ್ತಾ ಇದ್ದೀವಿ. ಹೇಗೆ ದೈವಾತ್ಮ ಶಕ್ತಿ ದೇವರು ಆ ಮೊಮ್ಮಗನಲ್ಲಿ ತುಂಬಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಇತರರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಇಡೀ ಜನರೇಷನ್ ದೇವರು ನಮ್ಮನ್ನು ಅನುಗ್ರಹಿಸುವರು. ಹೂರನ ಮೊಮ್ಮಗನನ್ನು ದೈವಾತ್ಮ ಶಕ್ತಿ ಮಾತ್ರವಲ್ಲ, ಜ್ಞಾನವೂ ಸಹ ಅವನಲ್ಲಿ ತುಂಬಿದ್ದಾರೆ. ಜ್ಞಾನವೂ ಸಹ ಅವನಲ್ಲಿ ದೇವರು ತುಂಬಿದರು. ಪ್ರೈಸ್ ದಿ ಲಾರ್ಡ್. ಆದರೆ ಒಂದಿದೆ, ಈಗ ನಾನು ಹೂರ ಯಾರು ಎಂದು ಹೇಳಿದಾಗ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಈ ಬಿನ್ನಹ ಪ್ರಾರ್ಥನೆ ಮಾಡುವವರನ್ನು ಯಾರು ಗುರುತಿಸಬೇಕೆಂದಿಲ್ಲ. ಬಿನ್ನಹ ಪ್ರಾರ್ಥನೆ ಮಾಡುವ ವ್ಯಕ್ತಿ, ಪರ್ದೆಯ ಹಿಂದೆ ಮಾಡುವ ವ್ಯಕ್ತಿಯನ್ನು ಯಾರು ಗುರುತಿಸಬೇಕೆಂದಿಲ್ಲ. ಆದರೆ ದೇವರು ನಮ್ಮನ್ನು ಗುರುತಿಸಿ, ನೋಡಿ, ನಾವು ಯಾರು ಕಂಡುಹಿಡಿಯಕ್ಕಾಗಿಲ್ಲ, ಇಡೀ ಇಸ್ರಾಯೇಲ್ ಜನರು ಸಹ ಅವನನ್ನು ಗುರುತಿಸಿರಲ್ಲ, ಆದರೆ ದೇವರು ಅವರನ್ನು ಗುರುತಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಅರ್ಥ ಏನು? ನಾನು ನೀವು ಇತರರಿಗಾಗಿ ಪ್ರಾರ್ಥಿಸುವಾಗ, ದೇವರ ಸೇವಾ ಕಾರ್ಯಗಳಿಗಾಗಿ ಪ್ರಾರ್ಥಿಸುವಾಗ ಕರ್ತನು ನಮ್ಮನ್ನು ಗುರುತಿಸುವವರು.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮನ್ನು ಕರ್ತನು ಗುರುತಿಸುವಾಗ ನಮ್ಮ ಇಡೀ ಜನರೇಷನ್ ದೇವರು ಅನುಗ್ರಹಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಆತ್ಮಶಕ್ತಿಯಿಂದ, ದೇವರ ಜ್ಞಾನದಿಂದ, ಇನ್ನು ಸಕಲ ಕಲಾ ಶಕ್ತಿಯಿಂದ ಕರ್ತನು ನಮ್ಮನ್ನು ತುಂಬಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಮ್ಮನ್ನು ಯಾರು ಗುರುತಿಸದೇ ಇದ್ದಲ್ಲೋ, ಈಗ ನಮ್ಮನ್ನು ಯಾರು ಲೆಕ್ಕಕ್ಕೆ ತಗೊಳ್ಳದೇ ಇದ್ದಲ್ಲೋ, ಪ್ರಿಯರೇ, ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳುವ ದೇವರು ನಮ್ಮವರು, ದೇವರು ನಮ್ಮ ದೇವರು. ಎಸೆಕಿಯೇಲ್ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಎಸೆಕಿಯೇಲ್ ಪ್ರವಾದಿ 9:4, ನೀವು ಜೆರುಸಲೇಮ್ ಪಟ್ಟಣದೆಲ್ಲ ತಿರುಗಾಡಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿಗೋಡಾಡುವವರನ್ನು ಅವರ ಹಣೆಯ ಮೇಲೆ ಗುರುತು ಮಾಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ ಹಣೆಯ ಮೇಲೆ ಗುರುತು ಹಾಕಿರಿ ಎಂದು? ಜೆರುಸಲೇಮ್ ಪಟ್ಟಣದಲ್ಲಿ ಅಲ್ಲಿ ನಡೆಯುವ ಸಕಲ ಅಸಹ್ಯ ಕಾರ್ಯಗಳಿಗಾಗಿ ಹತ್ತುಗೋಳಾಡುವ, ನರಳಿಗೋಳಾಡುವ ಆ ಜನರಿಗೆ ಅವರ ಹಣೆಯ ಮೇಲೆ ಗುರುತು ಮಾಡಿ. ಪ್ರಿಯರೇ, ಆ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡುವವರನ್ನು ಯಾರೂ ಗುರುತಿಸಲಿಲ್ಲ, ಆದರೆ ದೇವರು ಗುರುತಿಸಿದರು. ದೇವರು ಹೇಳ್ತಾ ಇದ್ದಾರೆ ಎಸೆಕಿಯೇಲ್ ಪ್ರವಾದಿಯನ್ನು, ನೀನು ಹೋಗಿ ಒಬ್ಬೊಬ್ಬರನ್ನು ಗುರುತಿಸಿ ಎಂದು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಅದರ ಅರ್ಥ ಏನು? ನಾವು ಕತ್ತಲೆಯಲ್ಲಿ ಇತರರಿಗಾಗಿ ಪ್ರಾರ್ಥಿಸುವಾಗ, ಮುಂಜಾನೆ ಎದ್ದು ಇತರರಿಗಾಗಿ ಪ್ರಾರ್ಥಿಸುವಾಗ, ಪ್ರಿಯರೇ, ಕರ್ತನು ನಮ್ಮನ್ನು ಗುರುತಿಸುವರು. ಜನರು ನಮ್ಮನ್ನು ನೋಡಬೇಕಾದ ಅಗತ್ಯ ಇಲ್ಲ, ನಮಗೆ ಸ್ಥಾನ ಮಾಡಬೇಕಾದ ಅಗತ್ಯ ಇಲ್ಲ. ಕರ್ತನು ನಮ್ಮನ್ನು ಹೇರಳವಾಗಿ ಅನುಗ್ರಹಿಸುವರು, ಕರ್ತನು ನಮ್ಮನ್ನು ಗುರುತಿಸುವರು. ಕರ್ತನು ಗುರುತಿಸಿದರೆ ನಮ್ಮ ಜನ ತಲತಲಾಂಗಗಳು ಕರ್ತನು ನಮ್ಮನ್ನು ಅನುಗ್ರಹಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಈ ಮೈಸೂರು ನಗರದಲ್ಲಿ ಒಮ್ಮೆ ಒಂದು 3-4 ವರ್ಷಗಳ ಹಿಂದೆ 2-3 ಬಾರಿ ಹಿಂದೂ ಮುಸ್ಲಿಂ ಗಲಾಟೆ ಉಂಟಾಯಿತು. ಈ ಒಂದು ಸನ್ನಿವೇಶದಲ್ಲಿ ನಾವೊಂದು ಗುಂಪಾಗಿ, ಇದಕ್ಕೆ ಸುತ್ತಲೂ ಒಂದು ರಿಂಗ್ ರೋಡ್ ಅಂದಿದೆ, ಮೈಸೂರಿಗೆ ಸಿಟಿ ಸುತ್ತಲೂ ರಿಂಗ್ ರೋಡ್ ಇದೆ. ಈ ರಿಂಗ್ ರೋಡ್ ಸುಮಾರು 60 ಕಿಲೋಮೀಟರ್ ಬರುತ್ತದೆ ರಿಂಗ್ ರೋಡ್. ಇಂತಹ ಸನ್ನಿವೇಶಗಳಲ್ಲಿ ರಿಂಗ್ ರೋಡಿನ ಸುತ್ತಲೂ ಜಪಸರದೊಂದಿಗೆ ನಾವು ಪ್ರಾರ್ಥನೆ ಮಾಡಿದಾಗ ನಾವು ಕಂಡೆ ಆ ಸಮಸ್ಯೆಗಳು, ಗಲಾಟೆಗಳು ಯಾವ ಜೀವಕ್ಕೂ ಹಾನಿಯಾಗದೆ, ಯಾವ ಸಮಸ್ಯೆ ಆಗದೆ ತಾನೇ ಹಾಗೆ ಕುಗ್ಗಿ ಇಲ್ಲದಂತೆ ಆಗುವುದು ನಾವು ಕಂಡೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಈ ರೀತಿ ಕಾರ್ಯಗಳು ಮಾಡುವಾಗ ಕರ್ತನು ನಮ್ಮನ್ನು ಗುರುತಿಸುವರು. ರಿಂಗ್ ರೋಡ್ ಅಲ್ಲಿ ಸ್ವಾಮಿ ಮೈಸೂರು ನಗರವನ್ನು ಅನುಗ್ರಹಿಸಿ ಅಂತ ಹೇಳಿ ನಾವು ಪ್ರಾರ್ಥಿಸುವಾಗ ನಮ್ಮನ್ನು ಗುರುತಿಸುವರು ಯಾರು ಇಲ್ಲ. ನಮ್ಮ ಮನಸ್ಸಿನಲ್ಲಿ ಭಯವೂ ಇದೆ, ಯಾರು ನಮ್ಮನ್ನು ನೋಡಬಾರದು, ಗುರುತಿಸಬಾರದು ಎಂಬ ಭಯವೂ ನಮಗಿದೆ. ಆದರೆ ಪ್ರಿಯರೇ, ಕರ್ತನು ನಮ್ಮನ್ನು ಗುರುತಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಜವಾಗಿಯೂ ಈಗ ನಾವು ಪ್ರಾರ್ಥನೆ ಮಾಡುವಾಗ ತಕ್ಷಣ ನಾವು ಅನುಗ್ರಹ ಕಾಣದೇ ಇದ್ದಲ್ಲೋ ನಾಳೆ ಅಥವಾ ನಾಳಿದ್ದು ನಮ್ಮ ಕುಟುಂಬದಲ್ಲಿ ಅನುಗ್ರಹ ಬಂದೇ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ನೋಡುವಾಗ ಪ್ರಿಯರೇ, ವಿನಃ ಪ್ರಾರ್ಥನೆಯ ಅಷ್ಟು ಶಕ್ತಿ ಇರುವ ಇನ್ನೊಂದು ಆಯುಧ ಬೇರೆ ಇಲ್ಲ, ಇನ್ನೊಂದು ಆಯುಧ ಬೇರೆ ಇಲ್ಲ. ಆದರೆ ವಿನಃ ಪ್ರಾರ್ಥನೆ ಮಾಡುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಸ್ಪೆಷಲ್ ಆಗಿ ನಮ್ಮನ್ನು ಕರ್ತನು ಕರ ತಂದಿದ್ದಾರೆ. ನಿಜವಾಗಿ ಹೇಳ್ತೀನಿ, ಈಗ ನಾವು ಒಬ್ಬೊಬ್ಬರಿಗೂ ಅನೇಕರ ಮನಸ್ಸಿನಲ್ಲಿ ಭಾವನೆ ಆಗಿದೆ, ಇನ್ನು ಮುಂದೆ ನಾನು ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕು. ಎಷ್ಟು ಮಂದಿಗೆ ಈ ಒಂದು ಭಾವನೆ ಬಂದಿದೆ? ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತುತಿಯನ್ನು ಸಲ್ಲಿಸೋಣ. ನಾವು ಕರ್ತನಲ್ಲಿ ಪ್ರಾರ್ಥಿಸೋಣ, ಇದು ನನ್ನಲ್ಲಿ ಬೆಳೆಸಲಿ, ಇದು ಹೆಚ್ಚ ಆಗಲಿ. ಪ್ರಿಯರೇ, ನನಗೆ ಈ ಒಂದು ಅನುಭವ ಆಗಿದ ನಂತರ ದಾರಿಯಲ್ಲಿ ಹೋಗುವಾಗ ಎಲ್ಲಾದ್ರೂ ಒಂದು ಆಂಬುಲೆನ್ಸ್ ನೋಡಿದರೆ ಸಡನ್ ಆಗಿ ನನ್ಗೆ ಗೊತ್ತಿಲ್ಲ ಆಂಬುಲೆನ್ಸ್ ಅಲ್ಲಿ ಇರುವ ವ್ಯಕ್ತಿ ಯಾರು ಗೊತ್ತಿಲ್ಲ, ಆದರೂ ಸಡನ್ ಆಗಿ ಪ್ರಾರ್ಥನೆ ಮಾಡುವ ದಾಹ ನನ್ನಲ್ಲಿ ಬಂದಿದೆ. ಅದುವರೆಗೆ ಅಂತಹ ಒಂದು ಆಸೆ ಬರುತ್ತಾ ಇರಲಿಲ್ಲ. ಆದರೆ ನಂತರ ಸ್ವಾಮಿ ಈ ವ್ಯಕ್ತಿಯನ್ನು ಅನುಗ್ರಹಿಸಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇರುವ ವ್ಯಕ್ತಿ
ಇವರ ಕುಟುಂಬದವರು ಎಷ್ಟು ಕಷ್ಟ ಇರಬಹುದು. ಆಂಬುಲೆನ್ಸ್ ನಲ್ಲಿ ಪೇಷಂಟ್ ನಡುವೆ ಈ ಎರಡು ಕಡೆಯಲ್ಲಿ ಪೇಷಂಟಿನ ಸಹಾಯ ಮಾಡುವವರು ಎಷ್ಟೋ ಮಂದಿ ಇರ್ತಾರೆ. ಆದರೆ ಇವರ ಕಷ್ಟ ಎಷ್ಟಿದೆ ನಮಗೆ ಗೊತ್ತಾಗಲ್ಲ. ಆ ಅವಸ್ಥೆಯಲ್ಲಿರುವಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ವೇದನೆ ಆಗ್ತದೆ. ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ ಎಂಬ ಆ ಒಂದು ಪರಿಸ್ಥಿತಿ. ಸ್ವಾಮಿ ಇವರನ್ನು ಅನುಗ್ರಹಿಸಿ ಎಂಬ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ಕೃಪೆ. ಈ ರೀತಿ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಿಯರೇ, ನಾವು ಭಿನ್ನಹದ ಆತ್ಮರಿಂದ ನಾವು ತುಂಬಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ನಿನ್ನೆ ಆಲಿಸಿದ್ದೇವೆ, ಅಬ್ರಹಾಮನು ಪ್ರಾರ್ಥಿಸಿದರು, ಸ್ವಾಮಿ 50 ಮಂದಿ ಇದ್ದರೆ ಉಳಿಸಿರಿ, ನೀತಿವಂತರಿದ್ದರೆ ಉಳಿಸಿರಿ. ಸ್ವಾಮಿ ಒಪ್ಪಿದರು. ಮತ್ತೆ 45, 40, 30, 20, 10 ಮಂದಿವರೆಗೆ ಬಂದಾಗ ಆಯಿತು. 10 ಮಂದಿ ಇದ್ದರೆ ನಾನು ಸೊದೋಮ್ ಗೊಮೋರವನ್ನು, ಆದರೆ 10 ಮಂದಿ ಇದ್ರ ಏನಾಗ್ತದೆ? ನಾಶ ಆಗ್ತದೆ. ದೇವರು ಯೋಚನೆ ಮಾಡಿದರು, ಬೇರೆ ವಿಧಿ ಇಲ್ಲ, ನಾಶ ಮಾಡಬೇಕು. ಆದರೆ ಇದಕ್ಕಾಗಿ ಭಿನ್ನಹ ಪ್ರಾರ್ಥನೆ ಮಾಡಿದ ಅಬ್ರಹಾಮನ ಜನರನ್ನು ನಾನು ಬಿಡಲ್ಲ, ನಾನು ಅವರನ್ನು ರಕ್ಷಿಸುವೆನು ಎಂದು ದೇವರು ತೀರ್ಮಾನಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಆಜ್ಞೆಯ ಪ್ರಕಾರ ನಾಶ ಮಾಡಬೇಕಿತ್ತು ಎಲ್ಲರನ್ನು. ಆದರೆ ಅಬ್ರಹಾಮನು ಭಿನ್ನಹ ಪ್ರಾರ್ಥನೆ ಮಾಡಿದ್ದರಿಂದ ಅಷ್ಟು ಜನ ಅಲ್ಲಿ ಇಲ್ಲದೆ ಇದ್ದಲು ಅಬ್ರಹಾಮನ ತಮ್ಮನನ್ನು ದೇವರು ರಕ್ಷಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೌದು ಪ್ರಿಯರೇ, ವಾಗ್ದಾನಗಳಲ್ಲಿ ವಿಶ್ವಸ್ತರು ದೇವರು. ಈ ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗಿರುವ ಸಕಲ ಸ್ಥಳದಲ್ಲಿ ನಾವು ನೋಡ್ತೀವಿ, ಭಿನ್ನಹ ಪ್ರಾರ್ಥನೆ ಮಾಡುವ ಒಬ್ಬರನ್ನು ದೇವರು ಬರೀ ಕೈಯಲ್ಲಿ ಕಳುಹಿಸಲಿಲ್ಲ. ನಾವು ಪ್ರೇಷಿತರ ಕಾರ್ಯಕಲಾಪ 12ನೇ ಅಧ್ಯಾಯ 5ನೇ ವಾಕ್ಯದಿಂದ ನಾವು ಓದಿ ನೋಡೋಣ. ಪ್ರೇಷಿತರ ಕಾರ್ಯಕಲಾಪ 12:5. ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿದರು ಕೊಲ್ಲುವುದಕ್ಕೆ. ಆಗ ಸಭೆ ಅವನಿಗಾಗಿ ಶ್ರದ್ಧೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಸಭೆ ಎಂದು ಹೇಳುವಾಗ ಧರ್ಮಸಭೆ. ಓಕೆ, ಪೇತ್ರನ ಸ್ಥಾನದಲ್ಲಿ ನಮ್ಮ ಗುರುಗಳಿದ್ದಾರೆ, ಧರ್ಮಾಧ್ಯಕ್ಷರುಗಳಿದ್ದಾರೆ, ಇನ್ನು ಆ ಧರ್ಮಸಭೆಯ ಮೇನ್ ಆಗಿರುವ ಅಭಿಷಿಕ್ತರೆಲ್ಲರೂ ಇದ್ದಾರೆ. ಸಭೆ ಎಂದು ನಾವು ಹೇಳುವಾಗ ಇಲ್ಲಿ ಪೇತ್ರ ಸೆರೆಮನೆಯಲ್ಲಿದ್ದಾರೆ. ಪೇತ್ರ ಸೆರೆಮನೆಯಲ್ಲಿದ್ದಾಗ ವಿಶ್ವಾಸಿಗಳು ಏನ್ ಮಾಡಿದರು? ಪ್ರಾರ್ಥಿಸಿದರು. ಪ್ರಿಯರೇ, ಈಗ ನಾವು ನೋಡಬಹುದು ಕೆಲವಾರು ಸೆರೆಮನೆಯಲ್ಲಿರುವ ಅವಸ್ಥೆಗಳು ನಾವು ನೋಡಬಹುದು. ಸೆರೆಮನೆ ಅಂದ್ರೆ ಜೈಲಲ್ಲ, ಅನೇಕ ಬಂಧನಗಳಲ್ಲಿರುವವರು ನಾವು ನೋಡಬಹುದು ಅಲ್ವಾ? ಇಂತಹವರನ್ನು ನೋಡುವಾಗ ನಾವೇನ್ ಮಾಡ್ತೀವಿ? ಇಂಥವರೆಲ್ಲ ಅಭಿಷಿಕ್ತರೋ ಎಂಬ ಪ್ರಶ್ನೆ ನಮಗೆ ಬರುತ್ತದೆ ಅಲ್ವಾ? ಇಂಥವರಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ, ಇಂಥವರು ಹಾಗೆ, ಇಂಥವರು ಹೀಗೆ, ಅನೇಕ ಲಿಸ್ಟುಗಳು ನಮಗೆ ಬರುತ್ತದೆ. ಮೊದಲನೆಯ ಶತಮಾನದಲ್ಲಿ ಇಡೀ ಧರ್ಮಸಭೆ ಆ ಪೇತ್ರನನ್ನು ನೋಡಿ ಕೈ ತೋರಿಸದೆ ಪೇತ್ರನಿಗಾಗಿ ಪ್ರಾರ್ಥಿಸಿದರು ಆ ಸಮಯದಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಕರ್ತನು ನಮಗೆ ಅದಕ್ಕಾಗಿ ಕರೆದಿರುವರು. ಪೇತ್ರನಿಗಾಗಿ ಪ್ರಾರ್ಥಿಸಿದಾಗ ನಾವು ಕಲಿಯಬೇಕು ಈ ಕಾರ್ಯ. ಮುಂದುವರಿಸಿಯ ವಚನ. ಹೆರೋದನು ಪೇತ್ರನನ್ನು ಜನರ ಮುಂದೆ ತರಬೇಕೆಂದಿದ್ದ ಹಿಂದಿನ ರಾತ್ರಿ ಅದು. ಪೇತ್ರನು 2 ಸೈನಿಕರ ನಡುವೆ ನಿದ್ರಿಸುತ್ತಿದ್ದನು. ಅವನನ್ನು 2 ಸರಪಣಿಗಳಿಂದ ಕಟ್ಟಲಾಗಿತ್ತು. ಪಹರೆಯವರು ಸೆರೆಮನೆಯ ದ್ವಾರದಲ್ಲಿ ಕಾವಲಿದ್ದರು. ಪಕ್ಕನೆ ದೇವದೂತನೊಬ್ಬನು ಕಾಣಿಸಿಕೊಂಡನು. ಆ ಕೋಣೆಯಲ್ಲೆಲ್ಲ ಪ್ರಕಾಶಮಾನವಾಯಿತು. ದೂತನು ಪೇತ್ರನ ಭುಜವನ್ನು ತಟ್ಟಿ ಎಬ್ಬಿಸಿ. ಸಾಕು. ಪ್ರಿಯರೇ, ಯೋಚನೆ ಮಾಡಿ, ಈ ಸನ್ನಿವೇಶ ನಮ್ಮ ಮನಸ್ಸಿನಲ್ಲಿ ತರಬೇಕು. ನಾಳೆ ಪೇತ್ರನ ಸಾವು, ಜನರ ಮುಂದೆ ತಂದು ಕೊಲ್ಲುವ ದಿನ ಪೇತ್ರನ. ಓಕೆ, ಇವತ್ತು ರಾತ್ರಿ ನಾವಾಗಿದ್ದರೆ ಯಾವ ಮನೋಭಾವನೆಯಲ್ಲಿ ನಾವಿದ್ದಿರಬಹುದು ಹೇಳಿ? ಭಯದಿಂದ, ಇನ್ನು ನಿದ್ರೆ ಬರಲ್ಲ. ಎರಡನೇದಾಗಿ ನಾನಾ ರೀತಿಯ ಯೋಚನೆ,
ಯಾಕೆ ಬೇಕಿತ್ತು ಇದು? ಅವತ್ತೇ ನನ್ನ ಮನೆಯವರು ಹೇಳಿದ್ರು ಇದಕ್ಕೆಲ್ಲ ಹೋಗ್ಬೇಡ ಕಣೋ ಎಂದು. ಆದರೆ ಅದೆಲ್ಲ ಬಿಟ್ಟು ನಾನು ಹೋಗ್ಬಿಟ್ಟಿದ್ದೇನೆ. ಇನ್ನು ನೋಡಿ ಈ ಅವಸ್ಥೆ ಆಯಿತು. ದೇವರನ್ನು ನಂಬಿದ್ದೇವೆ, ಯೇಸುವನ್ನು ನಂಬಿದ್ದೇನೆ, ಆದರೂ ನನ್ನ ಸಾವಾಗ್ತಾ ಇದೆಯಲ್ಲ, ಯಾಕಾಯಿತು? ನನ್ನ ತೀರ್ಮಾನ ನಿಜವಾಗಿ ಸರಿಯಾಗಿತ್ತಾ ಇಲ್ಲವೋ? ಈ ರೀತಿ ಅನೇಕ ಚಿಂತೆಗಳು ನಮ್ಮ ಮನಸ್ಸಿನಲ್ಲಿ, ಆ ಪೇತ್ರನ ಮನಸ್ಸಿನಲ್ಲಿ ಬರಬಹುದಿತ್ತು. ಏನೋ ಚಿಂತೆ ಇತ್ತ ಪೇತ್ರನ ಮನಸ್ಸಿನಲ್ಲಿ? ಇಲ್ಲ ಅಂತ ಹೇಳಕ್ಕೆ ಕಾರಣ ಏನು? ಪೇತ್ರ ನಿದ್ರೆ ಮಾಡ್ತಾ ಇದ್ದ, ನಾಳೆ ಸಾವು, ಆದ್ರೆ ಈ ರಾತ್ರಿಯಲ್ಲಿ ನಿದ್ರೆ ಮಾಡುತ್ತೆ. ನಿದ್ರೆ ಮಾಡೋದಂದ್ರೆ ಒಂದು ಸಾಮಾನ್ಯವಾದ ಸಾಧಾರಣವಾದ ನಿದ್ರೆ ಅಲ್ಲ. ಕಾರಣ ಏನಂದ್ರೆ ನಮ್ಗೆ ಗೊತ್ತು, ನಾವು ಟೆನ್ಷನ್ದು ಬಾಕಿ ಈಗ ಸೆರೆಮನೆ ಜೊತೆಗೆ ಕಾವಲಾಳುಗಳೆಲ್ಲ ಇದೆ, ಅದೆಲ್ಲ ಬಿಡಿ. ನಾವು ಯಾವ ಟೆನ್ಷನ್ ಇಲ್ಲದೆ ನಿದ್ರೆ ಮಾಡುವ ಕೊಠಡಿಯಲ್ಲಿ ಸಡನ್ ಆಗಿ ಯಾರಾದ್ರೂ ಒಂದು ಲೈಟ್ ಆನ್ ಮಾಡಿದ್ರೆ ಏನಾಗ್ತದೆ? ಎಚ್ಚರ ಆಗ್ತದೆ ಅಲ್ವಾ? ಈ ಪೇತ್ರನಿಗೆ, ಆ ಪೇತ್ರನ ಕೊಠಡಿಯಲ್ಲಿ ದೈವದೂತರು ಪ್ರತ್ಯಕ್ಷರಾದರು. ನನ್ನ ಪ್ರಕಾರ 10,000 ಸೂರ್ಯನಿಗಿಂತಲೇ ಪ್ರಕಾಶ ಯೇಸು ಸ್ವಾಮಿಗಿದ್ದರೆ ದೇವದೂತರಿಗೆ ಅಟ್ಲೀಸ್ಟ್ ಒಂದು 10 ಸೂರ್ಯನ ಪ್ರಕಾಶ ಇದ್ದೇ ಇರ್ತದಲ್ಲ. ಅಂದ್ರೆ 100 ವಾಟ್ಸ್ ಅಲ್ಲ, 1000 ವಾಟ್ಸ್ ಲೈಟಿಗಿಂತಲೂ ಪ್ರಕಾಶ ದೇವದೂತರ ಪ್ರತಿಷ್ಠರಾದ್ರೆ ಬಂದೇ ಬರುತ್ತದೆ. ಅಷ್ಟು ಪ್ರಕಾಶವಿದ್ದರು ಪೇತ್ರನಿಗೆ ಎಚ್ಚರಿಕೆ ಆಗ್ತಾ ಹಾಗಾದ್ರೆ ಎಂತಹ ನಿದ್ರೆ ಪೇತ್ರನು ಮಾಡಿರಬಹುದು. ಪ್ರೈಸ್ ದಿ ಲಾರ್ಡ್. ಮಾತ್ರವಲ್ಲ, ದೇವದೂತರು ಬಂದು ಪೇತ್ರನೇ ಎದ್ದೇಳು ಎದ್ದೇಳು ಅಂತೇಳಿ ಓಡೋದು, ನಮ್ಮ ಮಕ್ಕಳನ್ನು ಬೆಳಿಗ್ಗೆ ಎಬ್ಬಿಸಬೇಕಲ್ಲ, ಅದೇ ರೀತಿಯಲ್ಲಿ ಓಡೋದು ಎಬ್ಬಿಸುವ ಒಂದು ಕಾರ್ಯ ನಾವಿಲ್ಲಿ ನೋಡುತ್ತಾ ಇದ್ದೀವಿ. ಅಂದ್ರೆ ಅರ್ಥ ಏನು? ಪೇತ್ರನಿಗೆ ಯಾಕೆ ಪೇತ್ರನಿಗೆ ಚಿಂತೆ ಇಲ್ಲ? ಯಾಕೆ ಪೇತ್ರನಿಗೆ ಚಿಂತೆ ಇಲ್ಲ? ಏನು? ಒಂದು ಮತ್ತೆ ಭಯ ಇಲ್ಲ, ಇನ್ನೊಂದು ಓಕೆ ಪ್ರಿಯರೇ, ನಾನು ಹೇಳ್ತೀನಿ, ಪೇತ್ರನಿಗೆ ಗ್ಯಾರಂಟಿ ಇತ್ತು, ನಾನಿಲ್ಲಿರುವಾಗ ಸಭೆ ನನಗಾಗಿ ಪ್ರಾರ್ಥಿಸ್ತಾ ಇರುತ್ತೆ. ಸಭೆ ನನಗಾಗಿ ಪ್ರಾರ್ಥಿಸುವಾಗ ನಾನು ಯಾಕೆ ಟೆನ್ಷನ್ ಆಗಬೇಕು? ನನ್ನಪ್ಪ ನನ್ನ ಸಭೆಯಲ್ಲಿರುವವರ ಪ್ರಾರ್ಥನೆ ಆಲಿಸಿ ನನ್ನನ್ನು ರಕ್ಷಿಸುವರು. ನನಗೆ ಯಾಕೆ ಟೆನ್ಷನ್ ಇರಬೇಕು? ಕಾರಣ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಿಜವಾಗಿಯೂ ಈ ರೀತಿ ನಾವು ಪ್ರಾರ್ಥಿಸುವಾಗ ಕರ್ತನ ಸೇವೆ ಮಾಡುವವರಿಗೆ ನನಗೆ ಗ್ಯಾರಂಟಿ ಇದೆ, ಅನೇಕರಿಗೆ ನನಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಹಾಗಾದರೆ ನಾನಿಲ್ಲಿ ವಚನ ಸಾರುವಾಗ ಅಭಿಷೇಕ ಇಳಿದು ಬರುತ್ತದೆ, ನನಗೆ ಗ್ಯಾರಂಟಿ ಇದೆ. ಕಾರಣ ಸಭೆ ನನಗಾಗಿ ಪ್ರಾರ್ಥಿಸುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಪೇತ್ರನಿಗೆ ಭಯವಿಲ್ಲ. ತಟ್ಟಿ ಎಬ್ಬಿಸಿದರು, ಎದ್ದರು. ಏನ್ ಮಾಡಬೇಕು? ದೇವದೂತರಿಗೆ ಹೇಳ್ತಾ ಇದ್ದಾರೆ, ಹೇಗಾದ್ರೂ ಹೋಗಿ ರಕ್ಷಣೆಯನ್ನು ಹೊಂದು ಇಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳಿದರು. ಪೇತ್ರನಿಗೆ ಅಷ್ಟೇನು ಚಿಂತೆನ ಆಗ್ತಾ ಇಲ್ಲ, ಮೆತ್ತಿಗೆ ನಡೀತಾ ಇದ್ದಾರೆ. ಬೇಗ ಹೋಗು ಅಂತ ಹೇಳಿದರು, ಆದ್ರೂ ಮೆತ್ತಿಗೆ ಹೋದಾಗ ತಾನೇ ಗೇಟನ್ನು ತೆರೆಯಲ್ಪಟ್ಟು ದೇವದೂತರೇ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯರೇ, ನಾವು ಈ ರೀತಿ ಪ್ರಾರ್ಥಿಸುವಾಗ ಪ್ರಿಯರೇ, ದೇವರಿಗೆ ಸುಮ್ಮನೆ ಇರಕ್ಕಾಗಲ್ಲ. ಸ್ವರ್ಗದಲ್ಲಿ ನನ್ನ ಮಕ್ಕಳು ನನ್ನಲ್ಲಿ ಇವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ, ನಾನು ಕ್ರಿಯೆ ಮಾಡಲೇಬೇಕು. ದೇವರು ತಕ್ಷಣವೇ ದೂತರನ್ನು ಕಳುಹಿಸಿದರು. ನೋಡಿ, ಅಲ್ಲಿ ಪ್ರಾಬ್ಲಮ್ ಇದೆ, ಬೇಗ ಹೋಗಿ ಕಾರ್ಯ ಮಾಡಿ. ದೇವರು ನಮಗಾಗಿ ಬರುವವರು ಪ್ರಾರ್ಥಿಸುವಾಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನು ಪೇತ್ರನು ಎಲ್ಲಿಗೆ ಹೋಗ್ಬೇಕು ಪೇತ್ರನಿಗೆ ಗೊತ್ತಿಲ್ಲ. ಅರ್ಧರಾತ್ರಿಯ ಸಮಯ, ಏನ್ ಮಾಡಬೇಕು ಗೊತ್ತಿಲ್ಲ. ಆ ವಚನ ಸ್ವಲ್ಪ ಮುಂದುವರಿಸುವಾಗ ಒಂದು 10ರಿಂದ ಓದಿ. ಅವರು ಮೊದಲನೆಯ ಮತ್ತು ಎರಡನೆಯ ಕಾವಲನ್ನು ದಾಟಿದರು. ಪಟ್ಟಣದ ಕಡೆಯಿಂದ ಕಬ್ಬಿಣದ ದ್ವಾರದ ಬಳಿ ಬಂದರು. ಆ ದ್ವಾರ ತನ್ನಷ್ಟಕ್ಕೆ ತಾನೇ ತೆರೆಯಿತು. ಅವರು ಹೊರ ನಡೆದರು. ಬೀದಿಯೊಂದರಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೆ ದೂತನು ಪೇತ್ರನನ್ನು ಬಿಟ್ಟು ಅದೃಶ್ಯನಾದನು. ನಡೆದ ಸಂಗತಿ ಏನೆಂದು ಪೇತ್ರನಿಗೆ ಆಗ ಪೇತ್ರನಿಗೆ ಏನೋ ಪ್ರಜ್ಞೆ ಆಯಿತು. ಅದುವರೆಗೆ ಪ್ರಜ್ಞೆ ಇಲ್ಲ. ಯೋಚನೆ ಮಾಡಿ ಯಾವ ಅವಸ್ಥೆಯಲ್ಲಿ ಪೇತ್ರ ಇದ್ರು. ಇಷ್ಟ ಆದಾಗ ಪೇತ್ರನಿಗೆ ಸ್ವಲ್ಪ ಕಾಮನ್ ಸೆನ್ಸ್, ಅದು ಕಾನ್ಶಿಯಸ್ ಆಯಿತು. ಅದುವರೆಗೆ ಪೇತ್ರನ ನಿದ್ರಾವಸ್ಥೆಯಲ್ಲೇ ಇದ್ರಲ್ಲ. ಕೆಲವೊಮ್ಮೆ ನಿದ್ರೆಯಲ್ಲಿ ನಡೆಯುವ ಒಂದು ರೋಗ ಇದೆ, ನಿದ್ರಾ ಸಮಯದಲ್ಲೇ ನಡೆಯುವ ಒಂದು ರೋಗ ಇದೆ. ಅದೇ ರೀತಿಯಲ್ಲಿ ಪೇತ್ರ ನಿದ್ರೆಯಲ್ಲಿ ನಡೆಯುತ್ತಾ ಇದ್ದಾನೆ. ದೈವದೂತರು ಅಲ್ಲಿಂದ ಬಿಟ್ಟು ಹೋದಾಗ ಪೇತ್ರನಿಗೆ ಸ್ವಲ್ಪ ಎಚ್ಚರಿಕೆಯಾಗಿತ್ತು. ಇನ್ನು ಮುಂದುವರಿಸಿ. ನಡೆದ ಸಂಗತಿ
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಜೈಲಿನಿಂದ ಅಂದ್ರೆ ಎಸ್ಕೇಪ್ ಆದ ಪೇತ್ರ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಲಿ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ದೇವರು ಆ ಪೇತ್ರನ್ನು ಮುನ್ನಡೆಸಿದರು. ಹೌದು ಪ್ರಿಯರೇ, ಕೆಲವೊಮ್ಮೆ ನಾವು ಅವರು ಸಪೋರ್ಟ್ ಮಾಡ್ತಾ ಇಲ್ಲ, ಇವರು ಸಪೋರ್ಟ್ ಮಾಡ್ತಾ ಇಲ್ಲ, ಅವರು ಹಾಗೆ ಇವರು ಹಾಗೆ ಎಂಬ ಬಾಯಲ್ಲೇ ನಾವು ಹೆಚ್ಚು ಹೇಳ್ತಾ ಇದ್ದೀವಿ. ಆದರೆ ಈಗ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡುವಾಗ ಪ್ರಿಯರೇ, ಅಂತವರನ್ನು ಕರ್ತನ ಚಿತ್ತವಾದರೆ ಕರ್ತನ ಸರಿಯಾದ ದಾರಿಯಲ್ಲಿ ಕರೆತರುವವರು, ನಮ್ಮೊಂದಿಗೆ ಮತ್ತೆ ಕಾರ್ಯ ಮಾಡುವಂತೆ ಕರ್ತನ ಉಪಯೋಗಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇನ್ನು ಮುಂದೆ ನೋಡಿ. ಓಕೆ ಸಾಕು ಸರ್. ಪೇತ್ರನು ಬಾಗಿಲು ತಟ್ಟಿದ್ರು ಅಂದ್ರೆ ಫ್ರಂಟ್ ಡೋರ್ ಅಲ್ಲ, ಬ್ಯಾಕ್ ರೋಡ್. ಯಾಕೆ ಫ್ರಂಟ್ ಡೋರ್ ತಟ್ಟಲಿಲ್ಲ? ಅವರೆಲ್ಲ ಭಯದಿಂದಿದ್ದರು. ಈಗ ಪ್ರಾರ್ಥನೆ ಮಾಡೋಕ್ಕೂ ಭಯ ಇದೆ ಅಲ್ಲಿ. ಫ್ರೆಂಡಿಂದ ಯಾರೋ ಸೈನಿಕರು ಯಾರಾದ್ರೂ ಬಂದ್ರೆ ಸೊ ಇವನಿಗೂ ಗೊತ್ತಿತ್ತು ವಿಷಯಗಳೆಲ್ಲ, ಯಾಕಂದ್ರೆ ಇವನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಅಲ್ಲ. ಸೊ ಬ್ಯಾಕ್ ಡೋರ್ ಇಂದ ತಟ್ಟಿದರು. ಆಗ ಅಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವ ರೋದ ಎಂಬ ಸ್ತ್ರೀ ಆ ಬಾಗಿಲು ತೆರೆದಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳುವುದೇನೆಂದರೆ, ಯಾಕೆ ಈ ರೋದ ಎಂಬ ಸ್ತ್ರೀಯ ಹೆಸರು ಇಲ್ಲಿ ಕೊಟ್ಟಿರುವುದು? ಬೈಬಲ್ನಲ್ಲಿ ಹೆಸರುಗಳು ತುಂಬಾ ಕೊಡುವುದಕ್ಕೆ ತುಂಬಾ ಚಿಪ್ಪುಣತನವನ್ನು ನಾವು ಕಾಣಬಹುದು. ಯಾಕೆ ತಾಯಿ ಮರಿಯಳ ಹೆಸರು ಎಷ್ಟು ಬಾರಿ ಇದೆ ಬೈಬಲಲ್ಲಿ? ಬರೀ 2 ಅಥವಾ 3 ಕಡೆ ಮಾತ್ರವಿದೆ. ನಾವು ಯೋಚನೆ ಮಾಡಿ, ಹೊಸ ಒಡಂಬಡಿಕೆಯಲ್ಲಿ ಸಂತ ಪೌಲನ ಪತ್ರಗಳಲ್ಲೆಲ್ಲ ತಾಯಿ ಮರಿಯಳ ಹೆಸರು ಆಗಾಗ ಬಂದಿದ್ದರೆ ನಮಗೆ ಕನ್ಫ್ಯೂಷನೇ ಆಗ್ತಾ ಇರಲಿಲ್ಲ, ಅಥವಾ ಬೇರೆಯವರಿಗೂ ಕನ್ಫ್ಯೂಷನೇ ಆಗ್ತಾ ಇರಲಿಲ್ಲ. ಅಷ್ಟು ಲೆಕ್ಕ ಮಾಡಿ ಬೈಬಲಿನಲ್ಲಿ ಪವಿತ್ರ ಆತ್ಮರ ಹೆಸರು ಕೊಡುವುದಾದರೆ ಪ್ರಿಯರೇ, ಇಲ್ಲಿ ಅಡಿಗೆ ಕೆಲಸ ಮಾಡುವ ರೋದ ಎಂಬವಳ ಹೆಸರು ಬೈಬಲಿನಲ್ಲಿ ಬಂದರೆ ಕಾರಣ ಏನು? ಅವಳು ಭಿನ್ನಹ ಪ್ರಾರ್ಥನೆ ಮಾಡುವಳಾಗಿದ್ದಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾನು ನೀವು ಅದೇ ರೀತಿ ಪ್ರಾರ್ಥನೆ ಮಾಡುವುದಾದರೆ, ಭಿನ್ನಹ ಪ್ರಾರ್ಥನೆ ಮಾಡುವುದಾದರೆ, ಜೀವವಾದಿಗಳ ಪಟ್ಟಿಯಲ್ಲಿ ನಮ್ಮೊಬ್ಬೊಬ್ಬರ ಹೆಸರು ತಾನೇ ಬಂದೇ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಕಸ್ಮಿಕವಾಗಿ ಒಂದು ಹೆಸರು ಬೈಬಲಲ್ಲಿ ಬರಲ್ಲ. ಖಂಡಿತವಾಗಿಯೂ ದೇವರು ಒಂದು ಹೆಸರು ಅಲ್ಲಿ ಬರೆಯುವುದಕ್ಕೆ ತೀರ್ಮಾನಿಸಿದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತದೆ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋ ರೋದ ಎಂಬವಳು ಆ ಪೇತ್ರನಿಗಾಗಿ ಬಾಗಿಲು ತೆರೆಯಕ್ಕಾಗಿಲ್ಲ, ಸ್ಟಕ್ ಆಗಿ ಹೋಯಿತು. ಇದು ಪೇತ್ರನೋ? ನಿಜವಾಗಿಯೂ ಪೇತ್ರನ ಆತ್ಮವೋ? ಒಂದು ಸಂಶಯವಾಯಿತು. ಪ್ರಿಯರೇ, ನಾನು ಹೇಳುವುದು, ನಿಶ್ಚಯವಾಗಿ ನಾವು ಭಿನ್ನಹ ಪ್ರಾರ್ಥನೆ ಮಾಡಿದರೆ ನಮ್ಮ ಹೆಸರು ಕರ್ತನ ಬರೆದಿಡುವರು. ನನ್ನ ನೀವು ಆಲಿಸಿದರೆ ಗೊತ್ತಿಲ್ಲ, ಮೋಶೆಯೊಮ್ಮೆ ಹೇಳಿಲ್ಲಲ್ಲ? ವಿಮೋಚನ ಕಾಂಡ 32-31. ಇಸ್ರಾಯೇಲ್ ಜನರು ಪಾಪ ಮಾಡಿದಾಗ, ಅವರನ್ನೆಲ್ಲ ಹಾಳು ಮಾಡುವುದಕ್ಕೆ ದೇವರು ತೀರ್ಮಾನಿಸಿದಾಗ 32-31 ಓದಿ. 32-31. ಮೋಶೆ ಮೊದಲು ಭಿನ್ನಹ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಅಕ್ಕಟ ಚಿನ್ನದಿಂದ ಇವರು ದೇವರನ್ನು ಮಹಾಪಾಪ ಮಾಡಿದ್ದಾರೆ. ಓಕೆ, ಆದರೂ ಅವರ ಪಾಪಗಳನ್ನು ನೀವು ಕ್ಷಮಿಸಬೇಕು. ಮೋಶೆ ದೇವರಲ್ಲಿ ಭಿನ್ನಹಿಸುತ್ತಾ ಇದ್ದಾರೆ. ಮುಂದುವರಿಸಿ. ಇಲ್ಲವಾದರೆ ಒಂದು ವೇಳೆ ನೀವು ಅವರ ಪಾಪಗಳು ಕ್ಷಮಿಸದೇ ಇದ್ದಲ್ಲಿ ನೀವು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರು ಸಹ ಅಳಿಸಬಿಡಿ. ಪ್ರೈಸ್ ದಿ ಲಾರ್ಡ್. ಮೋಶೆ ಭಿನ್ನಹ ವೀರನಾಗಿದ್ದರು. ಆದುದರಿಂದ ಮೋಶೆಯ ಹೆಸರು ಎಲ್ಲಿತ್ತು? ಜೀವಬಾಧಿತರ ಪಟ್ಟಿಯಲ್ಲಿತ್ತು. ಈಗ ಮೋಶೆ ಅತ್ಯುನ್ನತವಾದ ಒಂದು ಭಿನ್ನಹ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನಿಮ್ಮಿಂದ ಆಗುವುದಾದರೆ ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಬಿಡಿಸಿರಿ, ಅಲ್ಲದೆ ಇದ್ದಲ್ಲಿ ಆ ಮಹಾ ಕಾರ್ಯ ನನಗೂ ಬೇಡ, ನನ್ನ ಹೆಸರು ನೀವು ಅಲ್ಲಿಂದ ತೆಗೆದುಹಾಕಿ. ನಾನು ಹೇಳುವುದೇನೆಂದರೆ ಪ್ರಿಯರೇ, ನಾವು ಭಿನ್ನಹ ಪ್ರಾರ್ಥನೆ ಮಾಡುವಾಗ ಇಂತಹ ಒಂದು ಚಾಲೆಂಜಿಂಗ್ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ಶಕ್ತಿ ನಾವು ಪಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾರಣ ಮೋಶೆಗೆ ಗೊತ್ತು, ಒಮ್ಮೆ ಬರೆದರೆ ಅಳಿಸಲ್ಲ.
ಸೊ ಮೋಶೆ ನೋಡಿ ಇದೊಂದು ಟ್ಯಾಕ್ಟಿಕ್ಸ್. ವಿನಃ ಪ್ರಾರ್ಥನೆ ಮಾಡೋದು ಒಂದು ಟ್ಯಾಕ್ಟಿಕ್ಸ್. ನಾವು ಅದು ಬುದ್ಧಿಪೂರ್ವಕವಾಗಿ ಉಪಯೋಗಿಸಬೇಕು. ಉಪಯೋಗಿಸುವಾಗ ದೇವರಿಗೂ ಅಲ್ಲಿಂದ ಬಿಟ್ಟು ನಿಲ್ಲಕ್ಕಾಗಲ್ಲ, ಅನುಸರಿಸಲೇಬೇಕಾಗಿ ಬರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಈ ಕಳೆದ 1-2-3 ವಾರ ಹಿಂದೆ ಬಲಿಪೂಜೆಯಲ್ಲಿ ಒಂದು ವಚನ ನೀವು ಫಸ್ಟ್ ರೀಡಿಂಗ್ ಓದಿದ್ರೆ, ಅಲ್ಲ ಗಾಸ್ಪಲ್ ರೀಡಿಂಗ್ ಅಲ್ಲಿ ಹೀಗಿದೆ. ಯಹೂದ್ಯರು ಯೇಸುವಿನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ಸ್ವಾಮಿ, ಒಂದು ವ್ಯಕ್ತಿಯ ಸೇವಕನ ರೋಗಿಯಾಗಿದ್ದಾನೆ. ಈ ವ್ಯಕ್ತಿ ತುಂಬಾ ಒಂದು ಗಣ್ಯ ವ್ಯಕ್ತಿ. ಈ ವ್ಯಕ್ತಿಯ ಸೇವಕನಿಗಾಗಿ ಪ್ರಾರ್ಥನೆ ಮಾಡುವ ಯೋಗ್ಯತೆ ಈ ವ್ಯಕ್ತಿಗೆ ಇದೆ. ಕಾರಣ ಏನೆಂದರೆ, ಈ ವ್ಯಕ್ತಿ ನಮಗೆ ಕೆಲವು ಸಿನಗೋಗುಗಳು ಅಂದ್ರೆ ದೇವಸ್ಥಾನಗಳನ್ನು ಕಟ್ಟಿ ಕೊಟ್ಟಿದ್ದಾರೆ. ಆದುದರಿಂದ ನೀವು ಹೋಗಿ ಆ ವ್ಯಕ್ತಿಯ ಸೇವಕನಿಗೆ ಸೌಖ್ಯ ಕೊಡಬಹುದು. ನೋಡಿ, ವಿನಃ ಪ್ರಾರ್ಥನೆ ಮಾಡುವ ರೀತಿ. ಈ ವ್ಯಕ್ತಿ ನಮಗೆ ಕೆಲವು ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ, ಆದುದರಿಂದ ಸ್ವಾಮಿ ನೀವು ಅವನಿಗೆ ಈ ಸೌಖ್ಯ ಮಾಡುವ ಯೋಗ್ಯತೆ ಅವನಿಗಿದೆ, ನೀವು ಮಾಡಬೇಕು. ಈ ರೀತಿಯಲ್ಲಿ ನಾವು ನಿಜವಾಗಿಯೂ ಕರ್ತನು ಕೊಟ್ಟ ಸಕಲ ವರದಾನಗಳನ್ನು ಉಪಯೋಗಿಸಿ, ಬುದ್ಧಿಯನ್ನು ಉಪಯೋಗಿಸಿ ನಾವು ಪ್ರಾರ್ಥಿಸುವಾಗ, ಪ್ರಿಯರೇ, ಕರ್ತನು ನಮ್ಮ ಪ್ರಾರ್ಥನೆ ಆಲಿಸುವರು. ಮೋಶೆ ಹೇಳಿದರು, ನನಗೂ ಬೇಡ ಅಂತಹ ದೊಡ್ಡ ಹೆಸರು, ನನ್ನ ಹೆಸರು ಅಲ್ಲಿಂದ ತಿದ್ದುಬಿಡಿ, ಬೇಡ ನನಗೂ. ದೇವರು ಹೇಳಿದರು, ಇಲ್ಲ ಮಗನೇ, ನಿನ್ನ ಹೆಸರು ತಿದ್ದಕ್ಕೆ ಆಗಲ್ಲ. ನಿನ್ನ ಈ ಒಂದು ಕಾರಣದಿಂದ, ಈ ರೀತಿ ನೀವು ಪ್ರಾರ್ಥನೆ ಮಾಡಿದ್ರಿಂದ ನಾನು ಇಸ್ರಾಯೇಲ್ ಜನರನ್ನು ರಕ್ಷಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 2-3 ವಚನಗಳು. ಯೇಸುವಿನ ಪುನರುತ್ಥಾನದ ಆಧಾರದ ಮೇಲೆ ಮೃತರಾದ ಎಲ್ಲರೂ ಪುನರುತ್ಥಾನ ಹೊಂದುವರು ಎಂದು ಈ ಇಬ್ಬರು ಪ್ರೇಷಿತರು ಬೋಧಿಸುತ್ತಿದ್ದರು. ಇದನ್ನು ಕೇಳಿ ಸಿಟ್ಟುಗೊಂಡಿದ್ದ ಅವರು ಪೇತ್ರ, ಯೋಹಾನರನ್ನು ಬಂಧಿಸಿದರು. ಆಗಲೇ ಕೊಟ್ಟು ಮೀರಿದ್ದರಿಂದ ಮಾರನೆಯ ದಿನದವರೆಗೆ ಅವರನ್ನು ಸೆರೆಯಲ್ಲಿಟ್ಟಿದ್ದರು. ಆದರೆ ಪ್ರೇಷಿತರ ಬೋಧನೆಯನ್ನು ಕೇಳಿದ ಅನೇಕರು ವಿಶ್ವಾಸಿಗಳಾದರು. ಭಕ್ತ ವಿಶ್ವಾಸಿಗಳ ಸಂಖ್ಯೆ ಸುಮಾರು 5,000ಕ್ಕೆ ಏರಿತು. 23 ಓದಿ. 23 ಪೇತ್ರ ಮತ್ತು ಯೋಹಾನರ ಬಂಧನದಿಂದ ಬಿಡುಗಡೆ ಹೊಂದಿದ ಮೇಲೆ ವಿಶ್ವಾಸಿಗಳಿಗೆ ಭೇಟಿ ಇದ್ದರು. ಮುಖ್ಯ ಯಾಜಕರು ಹಾಗೂ ಪ್ರಜಾ ಪ್ರಮುಖರು ತಮಗೆ ಹೇಳಿದ್ದನ್ನು ಅವರಿಗೆ ವರದಿ ಮಾಡಿದರು. ಈ ಸಮಾಚಾರವನ್ನು ಕೇಳಿದ ಕೂಡಲೇ ಭಕ್ತಾದಿಗಳು ಏಕಕಂಠದಿಂದ ದೇವರನ್ನು ಪ್ರಾರ್ಥಿಸುತ್ತಾ ಹೀಗೆಂದರು. ನೋಡಿ, ಈ ಪೇತ್ರ ಮತ್ತು ಯೋಹಾನ ಎಲ್ಲಿದ್ದಾರೆ? ಸೆರೆಮನಿಯಿಂದ ಎಷ್ಟು ಎಸ್ಕೇಪ್ ಆಗಿ ಬಂದರು. ಪೇತ್ರ ಹೇಳ್ತಾ ಇದ್ದಾರೆ, ನಮ್ಗೆ ಇಂಥ ಸಮಸ್ಯೆಗಳಾಯಿತು. ಇದನ್ನು ಆಲಿಸಿದ ತಕ್ಷಣ ವಿಶ್ವಾಸಿಗಳು ಏನ್ ಮಾಡಿದರು? ಅವರು ಏಕ ಕಂಠದಿಂದ. ಪ್ರಿಯರೇ, ಮುಖ್ಯ ಇದು. ನಾವು ವಿನಃ ಪ್ರಾರ್ಥನೆ ಮಾಡುವಾಗ ಒಬ್ಬರು ಅದಕ್ಕಾಗಿ ಒಂದೇ ಸಮಯದಲ್ಲಿ ಇದಕ್ಕಾಗಿ ಮನಸ್ಸು ನಮಗೆ ಇಲ್ಲದೆ ಇದ್ದಲ್ಲಿ ನಾವು ಪ್ರಾರ್ಥನೆ ಮಾಡಿ ಜಾಸ್ತಿ ಪ್ರಯೋಜನವಿಲ್ಲ. ನಾವು ಪ್ರಾರ್ಥಿಸುವುದಾದರೆ ಮನಸ್ಸು ನಮಗಿರಬೇಕು. ಮನಸ್ಸಿನಿಂದ ವಿಶ್ವಾಸಿಗಳು ಸಕಲರು ಸೇರಿ ಪ್ರಾರ್ಥಿಸಿದರು. ಮನಸ್ಸಿನಿಂದ ಪ್ರಾರ್ಥಿಸಿದರು. ಪ್ರಭುವೇ, ಇಹಪರಗಳನ್ನು, ಸಮುದ್ರ ಸಾಗರಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದವರು ನೀವೇ. ಸರ್ವೇಶ್ವರನಿಗೂ ಆತ ಅಭಿಷೇಕಿಸಿದವನಿಗೂ ವಿರುದ್ಧ ಅನ್ಯ ಧರ್ಮೀಯರೇಕೆ ರೋಷಭರಿತರಾದರು? ಜನರೇಕೆ ವ್ಯರ್ಥ ಒಳಸಂಚು ಹೂಡಿದರು? ಲೋಕಾಧಿಪತಿಗಳೇಕೆ ಸನ್ನದ್ಧರಾದರು? ನೋಡಿ, ಅವರು ಕ್ಲಾರಿಟಿ ಇದೆ ಅವರ ಪ್ರೇಯರಲ್ಲಿ. ಏನೆಲ್ಲ ಆಗಬೇಕು ಅದು ಕೃತ್ಯವಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸಿ ಕೊನೆಯಲ್ಲಿ 31ನೇ ವಚನ. ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಅವರೆಲ್ಲರೂ ಪವಿತ್ರಾತ್ಮಭರಿತರಾದರು. ಈ ರೀತಿ ಪ್ರಾರ್ಥಿಸಿದಾಗ ಅಲ್ಲಿ ಒಂದು ಭೂಕಂಪದ ಹಾಗೆ ಉಂಟಾಯಿತು. ಎಲ್ಲರೂ ಪವಿತ್ರಾತ್ಮ ಭರಿದರು. ಇದು 2ನೆಯ ಪಂಚಶತಮ ಅನುಭವ. ಧರ್ಮಸಭೆಯಲ್ಲಿ ಉಂಟಾದ 2ನೆಯ ಪಂಚಶತಮ ಅನುಭವ. 1ನೆಯ ಪಂಚಶತಮ ಸಮಯದಲ್ಲೂ ಇದೇ ರೀತಿ ಸಂಭವಿಸಿತ್ತು. 2ನೆಯ ಪಂಚಶತಮ ಸಭೆ ಆ ಸನ್ನಿವೇಶ ಉಂಟಾಗುವುದಕ್ಕೆ ಕಾರಣ ಏನು?
ವಿಶ್ವಾಸಿಗಳೆಲ್ಲರೂ ಧರ್ಮಸಭೆಗಾಗಿ ಒಮ್ಮನಸ್ಸಿನಿಂದ ಗಟ್ಟಿಯಾಗಿ ಪ್ರಾರ್ಥಿಸಿದರು. ಗಟ್ಟಿಯಾಗಿ ಪ್ರಾರ್ಥಿಸಿದಾಗ ಪ್ರಿಯರೇ, ಸ್ವರ್ಗದಿಂದ ದೇವರು ಪವಿತ್ರಾತ್ಮರನ್ನು ಕಳುಹಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಹಾಗಾದರೆ ನಾನು ನೀವು ಭಿನ್ನ ಪ್ರಾರ್ಥನೆಗಾಗಿ ಸೇರಿ ಧರ್ಮಸಭೆಗಾಗಿ ಇತರರಿಗಾಗಿ ಪ್ರಾರ್ಥಿಸುವಾಗ ನನಗೆ ಅನಿಸುವುದು, ಮೊಟ್ಟ ಮೊದಲನೇದಾಗಿ ದೇವರು ಪರಲೋಕವನ್ನು ತೆರೆದು ನಮ್ಮೊಬ್ಬೊಬ್ಬರ ಮೇಲೂ ಪವಿತ್ರಾತ್ಮರನ್ನು ಸುರಿಸುವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತು ಆ ಒಂದು ಪಂಚಸದಮ ಅನುಭವ ಈ ಮೇಲ್ಚಾವಣೆಯಲ್ಲಿ ಈಗ ಸಂಭವಿಸಲಿ. ಆ ಪಂಚಸದಮ ಅನುಭವದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ, ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಎಂದು ನಾವೆಲ್ಲರೂ ಸೇರಿ ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪಾವನಾತ್ಮರೇ, ಪಾವನಾತ್ಮರೇ, ಧರ್ಮ ಸಭೆಯನ್ನು ಒಪ್ಪಿಸಿಕೊಡೋಣ. ಧರ್ಮ ಸಭೆಗೆ ವಿರುದ್ಧವಾಗಿರುವ ಎಲ್ಲ ಅಡೆತಡೆಗಳನ್ನು ಒಪ್ಪಿಸಿಕೊಡೋಣ. ಅನೇಕ ಕಡೆ ತಪ್ಪು ಕಲಿಕೆಗಳ ನಡೆಯುತ್ತಾ ಇದೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಅವರು ಧರ್ಮ ಸಭೆಗಾಗಿ ಪ್ರಾರ್ಥಿಸಿದರು. ನಾವು ಸಹ ಅದೇ ರೀತಿಯಲ್ಲಿ ಧರ್ಮ ಸಭೆಗಾಗಿ ಈಗ ಪ್ರಾರ್ಥಿಸೋಣ. ಅನೇಕ ಕಡೆ ತಪ್ಪು ಕಲಿಕೆಗಳು ಕಾಣುತ್ತಾ ಇದೆ. ಉದಾಹರಣಕ್ಕೆ ಇತ್ತೀಚೆಗೆ ನಡೆಯುವ ಒಂದು ಸ್ಟ್ರಾಂಗ್ ಟೀಚಿಂಗ್ ಏನೆಂದರೆ ಯುಗ ಅಂತ್ಯ